ಇಂದಿನ ಪ್ರೆಸೆಂಟೇಷನ್ ಸಿದ್ಧವಾಗಿದೆಯೇ? ಹೌದು, ನಾನು ಸಂಪೂರ್ಣವಾಗಿ ಸಿದ್ಧನಿದ್ದೇನೆ. ಸರ್, ಇಂದಿನ ಎಲ್ಲ ವೇಳಾಪಟ್ಟಿಗಳು ಸಿದ್ಧವಾಗಿವೆ. ಬೆಳಿಗ್ಗೆ 11 ಗಂಟೆಗೆ ಒಂದು ಸಭೆ ಇದೆ. ಮಧ್ಯಾಹ್ನ ನೀವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಎಲ್ಲವೂ ಸರಿಯಾಗಿದೆಯೇ? ಹೌದು ಸರ್, ಎಲ್ಲವೂ ಸಂಪೂರ್ಣ ಸಿದ್ಧವಾಗಿದೆ. ಇಂದಿನ ದಿನ ನಮ್ಮ ಕಂಪನಿಗೆ ಬಹಳ ಮಹತ್ವದ್ದಾಗಿದೆ. ಈ ಯೋಜನೆ ಯಶಸ್ವಿಯಾದರೆ ಸಾವಿರಾರು ಯುವಕರಿಗೆ ಉದ್ಯೋಗ ಸಿಗಲಿದೆ. ಎಲ್ಲಾ ಸಿದ್ಧತೆಗಳು ಪೂರ್ಣವಾಗಿವೆಯೇ? ಹಲವು ವರ್ಷಗಳಿಂದ ನಾವು ಕಾಯುತ್ತಿದ್ದ ದಿನ ಇಂದು ಬಂದಿದೆ. ಸರ್, ಅನುಮತಿ ಇದ್ದರೆ ಭದ್ರತಾ ತಂಡ ನಿಮ್ಮೊಂದಿಗೆ ಬರಲಿ. ನಿಖಿಲ್, ಪ್ರತಿಯೊಂದು ಸಭೆಗೂ ಇಷ್ಟೊಂದು ಭದ್ರತೆಯ ಅಗತ್ಯವಿಲ್ಲ. ಆದರೆ ಸರ್, ಚಿಂತಿಸಬೇಡ, ನಾನು 2 ಗಂಟೆಗಳಲ್ಲಿ ಹಿಂದಿರುಗುತ್ತೇನೆ. ಆರ್ಯವರ್ಧನ್ ಹೊರಟಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳ ಮೇಲೆ ಗಮನ ಕೊಡಿ. ಎಲ್ಲವೂ ಯೋಜನೆಯಂತೆ ನಡೆಯಬೇಕು. ಇಂದಿನ ನಂತರ ಎಲ್ಲವೂ ಬದಲಾಗಲಿದೆ. ಕೊನೆಗೂ ಈ ಕಪ್ಪು ಕಾರು ನನ್ನ ಕಾರಿನ ಹಿಂದೆ ಯಾಕೆ ಬರುತ್ತಿದೆ? ಆ ಕಪ್ಪು ಕಾರು ಯಾರದ್ದು? ಇದು ಕೇವಲ ಒಂದು ಯಾದೃಚ್ಛಿಕ ಘಟನೆಯೇ ಅಥವಾ ಯಾವುದೋ ದೊಡ್ಡ ರಹಸ್ಯದ ಆರಂಭವೇ? ನಿಖಿಲ್, ಒಂದು ವಿಷಯ ಗಮನಿಸು. ಕಳೆದ 10 ನಿಮಿಷಗಳಿಂದ ಒಂದು ಕಪ್ಪು ಎಸ್ಯುವಿ ನನ್ನ ಕಾರಿನ ಹಿಂದೆ ಬರುತ್ತಿದೆ. ಸರ್, ನೀವು ಎಚ್ಚರಿಕೆಯಿಂದ ಕಾರು ಓಡಿಸಿ. ನಾನು ತಂಡಕ್ಕೆ ಮಾಹಿತಿ ಕೊಡುತ್ತೇನೆ. ಬೇಡ, ಮೊದಲು ಅವರು ಯಾರು ಎಂದು ನಾನು ತಿಳಿದುಕೊಳ್ಳಬೇಕು. ನೀನು ಆಫೀಸ್ ನೋಡಿಕೋ. ಏನು? ಗಾಬರಿಯಾಗಬೇಡ. ಅರ್ಧ ಗಂಟೆಯೊಳಗೆ ನನ್ನ ಕರೆ ಬರದಿದ್ದರೆ ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸು. ಏನಾಯಿತು? ನೀವು ಇಷ್ಟು ಚಿಂತೆಯಿಂದ ಯಾಕಿದ್ದೀರಿ? ಸರ್, ನನಗೆ ಏನೋ ಸರಿಯಿಲ್ಲ ಅನ್ನಿಸುತ್ತಿದೆ. ಆರ್ಯವರ್ಧನ್ ಸರ್ರನ್ನು ಯಾರೋ ಹಿಂಬಾಲಿಸುತ್ತಿದ್ದಾರೆ. ಅವರೇ ನನಗೆ ಕರೆ ಮಾಡಿ ತಿಳಿಸಿದ್ದಾರೆ. ಸೆಕ್ಯೂರಿಟಿ ಕಂಟ್ರೋಲ್ ರೂಮ್ಗೆ ಸಂಪರ್ಕ ಕಲ್ಪಿಸಿ. ಇಂದಿನಿಂದ ನನ್ನ ಅನುಮತಿ ಇಲ್ಲದೆ ಯಾವುದೇ ಫೈಲ್, ಯಾವುದೇ ಸರ್ವರ್ ಪ್ರವೇಶ ಮತ್ತು ಯಾವುದೇ ದೊಡ್ಡ ವಹಿವಾಟು ನಡೆಯಬಾರದು. ಸರಿ ಸರ್, ಎಲ್ಲವೂ ಸರಿಯಾಗಿ ನಡೆಯುತ್ತಿದೆಯೇ? ಹೌದು. ಈಗ ನಾವು ತಾಳ್ಮೆಯಿಂದ ಇರಬೇಕು. ಸಮಯ ಬಂದಾಗ ಮುಂದಿನ ಕ್ರಮದ ಬಗ್ಗೆ ಮಾತಾಡೋಣ. ಅದೇ ಕಾರು ಇನ್ನೂ ನನ್ನ ಹಿಂದೆ ಬರುತ್ತಿರುವಂತೆ ಕಾಣುತ್ತಿದೆ. ಈ ದಾಖಲೆಯನ್ನು ಸುರಕ್ಷಿತವಾಗಿ ಇಟ್ಟುಕೋ, ಮುಂದೆ ಉಪಯೋಗವಾಗುತ್ತದೆ. ಸರ್, ಆರ್ಯವರ್ಧನ್ ಸರ್ರ ಕಾರು ಹೆದ್ದಾರಿಯಲ್ಲಿದೆ. ಆದರೆ ಸಿಗ್ನಲ್ ಮತ್ತೆ ದುರ್ಬಲವಾಗುತ್ತಿದೆ. ಲೈವ್ ಟ್ರ್ಯಾಕಿಂಗ್ ಮೇಲೆ ಕಣ್ಣಿಟ್ಟಿರಿ. ಮುಂದೆ ಏನಾಗುತ್ತದೆ ನೋಡೋಣ. ಸರ್, ನಿಮ್ಮ ಸ್ಥಳ ಮಾಹಿತಿ ಮತ್ತೆ ಅಪ್ಡೇಟ್ ಆಗುತ್ತಿಲ್ಲ. ಎಲ್ಲವೂ ಸರಿಯೇ? ಹೌದು, ನಾನು ಈಗ ಕಾರು ಓಡಿಸುತ್ತಿದ್ದೇನೆ. ಸ್ವಲ್ಪ ಹೊತ್ತಿನ ನಂತರ ಮಾತನಾಡುತ್ತೇನೆ. ನಾವು ಕಾಯಬಾರದು. ಸರ್, ಆರ್ಯವರ್ಧನ್ ಸರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಧ್ವನೀಕರಣವಿಲ್ಲದೆ ಯಾವುದೇ ಕ್ರಮ ಕೈಗೊಳ್ಳಬಾರದು. ಏನಾಗಿದೆ? ಎಲ್ಲರೂ ಇಷ್ಟು ಚಿಂತೆಯಲ್ಲಿ ಯಾಕಿದ್ದಾರೆ? ಆರ್ಯವರ್ಧನ್ ಅವರೊಂದಿಗೆ ಸಂಪರ್ಕ ಸಾಧ್ಯವಾಗುತ್ತಿಲ್ಲ. ಅವರು ಸುರಕ್ಷಿತವಾಗಿರಲಿ ಎಂದು ಆಶಿಸುತ್ತೇನೆ. ಕಾರಿನ ವೇಗ ಹೆಚ್ಚಿಸು. ಇವತ್ತು ಯಾವುದೇ ಕಾರಣಕ್ಕೂ ಆರ್ಯವರ್ಧನ್ ಬದುಕಬಾರದು. ಅರ್ಥವಾಗಿದೆಯೇ? ಯಾವುದೇ ಕಾರಣಕ್ಕೂ ಬದುಕಬಾರದು. ಸರ್, ಕೆಲಸ ಖಚಿತವಾಗಿ ಮುಗಿದಿದೆ. ಹೇಗೆ? ಅವರ ಕಾರು ನೇರವಾಗಿ ಕಣಿವೆಗೆ ಬಿದ್ದಿದೆ. ಈ ಬಾರಿ ಅವರು ಯಾವ ಪರಿಸ್ಥಿತಿಯಲ್ಲೂ ಬದುಕುವುದಿಲ್ಲ. ತುಂಬಾ ಚೆನ್ನಾಗಿದೆ. ಈಗ ಇಡೀ ಸಾಮ್ರಾಜ್ಯ ನಮ್ಮದೇ. ಬೇಗ ಬನ್ನಿ. ಅಲ್ಲಿ ಒಬ್ಬ ಗಾಯಗೊಂಡ ವ್ಯಕ್ತಿ ಬಿದ್ದಿದ್ದಾನೆ. ಪ್ರಾಣ ಉಳಿಯಬಹುದು, ಆದರೆ ತಲೆಗೆ ಗಂಭೀರವಾದ ಗಾಯವಾಗಿದೆ. ನಿಮ್ಮ ಹೆಸರು ಏನು? ನಾನು ಯಾರು? ಈಗ ಹೇಗಿದೆ ಮಗನೇ? ನನಗೆ ಏನೂ ನೆನಪಾಗುತ್ತಿಲ್ಲ. ನನ್ನ ಹೆಸರನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಎಲ್ಲವೂ ಮಸುಕಾಗಿದೆ. ಹೆಚ್ಚು ಒತ್ತಡ ಹಾಕಬೇಡ. ನಿಧಾನವಾಗಿ ಎಲ್ಲವೂ ನೆನಪಾಗುತ್ತದೆ. ಈಗ ಆರೋಗ್ಯ ಹೇಗಿದೆ? ನೀವು ಯಾರು? ನಾನು ಅನನ್ಯ. ಈ ಗ್ರಾಮದ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೇನೆ. ಹೆದರಬೇಡಿ, ಇಲ್ಲಿ ಎಲ್ಲರೂ ನಿಮಗೆ ಸಹಾಯ ಮಾಡಲು ಬಯಸುತ್ತಾರೆ. ಸರ್, ಹೆದ್ದಾರಿಯಲ್ಲಿ ಅವರ ಕಾರು ಸಿಕ್ಕಿದೆ. ಸರ್, ಎಲ್ಲಿದ್ದಾರೆ? ಸರ್, ಕಾರು ಖಾಲಿಯಾಗಿತ್ತು. ದೃಢವಾದ ಸಾಕ್ಷಿ ಸಿಗುವವರೆಗೆ ನಾವು ಅವರನ್ನು ಹುಡುಕುತ್ತಲೇ ಇರುತ್ತೇವೆ. ನೀವು ನಿಮ್ಮ ಕೆಲಸ ಮುಂದುವರಿಸಿ. ಏನಾದರೂ ನೆನಪಾಯಿತೆ? ಇಲ್ಲ, ಆದರೆ ಒಂದು ವಿಷಯ ಅರ್ಥವಾಗುತ್ತಿದೆ. ಏನು? ನಾನು ಯಾರಿಂದಲೋ ತಪ್ಪಿಸಿಕೊಳ್ಳುತ್ತಾ ಇಲ್ಲಿವರೆಗೆ ಬಂದಿದ್ದೇನೆ ಅನ್ನಿಸುತ್ತಿದೆ. ನಮಸ್ಕಾರ, ನಾವು ನಿಮ್ಮನ್ನು ಒಂದು ವಿಷಯ ಕೇಳಬಹುದೇ? ಹೌದು, ಕೇಳಿ. ಇಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಬಂದಿದ್ದಾನೆಯೇ? ಅವರು ನಿನ್ನನ್ನು ಹುಡುಕುತ್ತಾ ಇಲ್ಲಿವರೆಗೆ ಬಂದಂತಿದೆ. ಬಾಬಾ, ಇಲ್ಲಿ ಒಬ್ಬ ಗಾಯಗೊಂಡ ವ್ಯಕ್ತಿಯನ್ನು ಕರೆತಂದಿದ್ದಾರೆ ಎಂದು ನಮಗೆ ಮಾಹಿತಿ ಸಿಕ್ಕಿದೆ. ಮಗನೇ, ನಮ್ಮ ಊರಲ್ಲಿ ಪ್ರತಿದಿನ ಯಾರಾದರೂ ಒಬ್ಬರಿಗೆ ಗಾಯವಾಗುತ್ತಲೇ ಇರುತ್ತದೆ. ನೀನು ಯಾರ ಬಗ್ಗೆ ಮಾತನಾಡುತ್ತಿದ್ದೀಯಾ? ಸುಮಾರು 35 ವರ್ಷದ ವ್ಯಕ್ತಿ. ನಗರದ ಬಟ್ಟೆಗಳನ್ನು ಧರಿಸಿದ್ದಾನೆ. ಇಲ್ಲಿ ಅಂಥ ಯಾರೂ ಇಲ್ಲ. ದಯವಿಟ್ಟು ಯಾವುದೇ ಶಬ್ದ ಮಾಡಬೇಡಿ. ಇವರು ಯಾರು? ಗೊತ್ತಿಲ್ಲ, ಆದರೆ ನಿಮ್ಮನ್ನೇ ಹುಡುಕುತ್ತಿದ್ದಾರೆ. ನನಗೆ ಏನೋ ನೆನಪಾಗುವಂತಾಗಿತ್ತು. ಕಾರು ಸಿಕ್ಕಿದ್ದ ಜಾಗದಲ್ಲಿ ಕೆಲವು ಹೆಜ್ಜೆ ಗುರುತುಗಳು ಸಿಕ್ಕಿವೆ. ಅಂದರೆ ಸರ್, ಅಲ್ಲೇ ಎಲ್ಲೋ ಹತ್ತಿರದಲ್ಲಿರಬಹುದು. ಸರ್, ಇನ್ನೊಂದು ವಿಷಯ ಇದೆ. ಏನು? ಅಪಘಾತಕ್ಕೂ ಮೊದಲು ಆರ್ಯವರ್ಧನ್ ಸರ್ ಅವರ ಕಾರಿನ ಹಿಂದೆ ಒಂದು ಕಪ್ಪು ಎಸ್ಯುವಿ ಕಾಣಿಸಿಕೊಂಡಿತ್ತು.
ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕಬೇಕು. ಸರಿ, ನಾವು ಊರವರೆಗೂ ಹೋಗಿದ್ದೆವು, ಆದರೆ ಅಲ್ಲಿ ಯಾರೂ ಸಿಕ್ಕಿಲ್ಲ. ಸರಿ, ಅಲ್ಲೇ ಇರಿ. ಈಗ ಮೊದಲಿಗಿಂತ ಆರೋಗ್ಯ ಚೆನ್ನಾಗಿದೆಯೇ? ಹೌದು, ಆದರೆ ನನ್ನ ಜೀವನದ ಬಹಳ ದೊಡ್ಡ ಭಾಗವನ್ನು ಯಾರೋ ನನ್ನಿಂದ ಕಸಿದುಕೊಂಡಂತಿದೆ. ಕಳೆದು ಹೋದದ್ದೆಲ್ಲ ಮತ್ತೆ ಸಿಗುತ್ತದೆ, ಆದರೆ ಆತುರಪಡಬೇಡಿ. ಏನಾಯಿತು? ನೀವು ಚೆನ್ನಾಗಿದ್ದೀರಾ? ಏನಿಲ್ಲ, ಕೆಲವೊಮ್ಮೆ ಹಳೆಯ ನೆನಪುಗಳು ಇದ್ದಕ್ಕಿದ್ದಂತೆ ಮನಸ್ಸಿಗೆ ಬರುತ್ತವೆ, ಆದರೆ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಮರೆತು ಹೋಗುತ್ತವೆ. ನಮಸ್ಕಾರ, ನೀವು ಈ ವ್ಯಕ್ತಿಯನ್ನು ಎಲ್ಲಾದರೂ ನೋಡಿದ್ದೀರಾ? ಇಲ್ಲ ಅಣ್ಣ, ಈ ವ್ಯಕ್ತಿಯನ್ನು ನಾವು ಎಂದಿಗೂ ನೋಡಿಲ್ಲ. ಈ ವ್ಯಕ್ತಿ ಇಲ್ಲಿ ಕಾಣಿಸಿಕೊಂಡರೆ ಈ ಸಂಖ್ಯೆಗೆ ತಕ್ಷಣ ಕರೆ ಮಾಡಿ ನಮಗೆ ತಿಳಿಸಿ. ಸರಿ ಅಣ್ಣ, ಅವರು ಇಲ್ಲಿ ಕಾಣಿಸಿಕೊಂಡರೆ ಕೂಡಲೇ ಈ ಸಂಖ್ಯೆಗೆ ಕರೆ ಮಾಡುತ್ತೇವೆ. ಈಗ ನಾವು ಇಲ್ಲಿಂದ ಹೊರಡಬೇಕು. ಅವರು ನಿನ್ನ ಬಗ್ಗೆ ವಿಚಾರಿಸುತ್ತಿದ್ದಾರೆ. ಬಾಬಾ, ಅವರು ಇಡೀ ಊರಲ್ಲಿ ವಿಚಾರಣೆ ಮಾಡುತ್ತಿದ್ದಾರೆ. ಈಗ ಇಲ್ಲಿ ಉಳಿಯುವುದು ಸರಿಯಲ್ಲ. ಅದೃಷ್ಟವೇ ನಿನ್ನನ್ನು ಇಲ್ಲಿವರೆಗೆ ಕರೆತಂದಿದ್ದರೆ ಅದಕ್ಕೆ ಖಂಡಿತ ಯಾವುದೋ ಕಾರಣವಿರಬೇಕು. ಆದರೆ ಈಗ ನೀನು ಮುಂದೆ ಸಾಗಬೇಕು. ನಾನು ಎಲ್ಲಿಗೆ ಹೋಗಲಿ? ನನಗೆ ನನ್ನ ಮನೆಯೇ ನೆನಪಿಲ್ಲ. ಕೆಲವೊಮ್ಮೆ ಗಮ್ಯಸ್ಥಾನಕ್ಕಿಂತ ಮೊದಲು ದಾರಿಯೇ ಸಿಕ್ಕಿಬಿಡುತ್ತದೆ. ನಂಬಿಕೆ ಇಟ್ಟುಕೋ. ಚೆನ್ನಾಗಿ ನೋಡಿ. ಈ ವ್ಯಕ್ತಿಯನ್ನು ನೀವು ಎಲ್ಲಾದರೂ ನೋಡಿದ್ದೀರಾ? ಸಾಹೇಬ, ಇಲ್ಲಿ ಇಂಥ ಯಾರೂ ಬಂದಿಲ್ಲ. ಸರಿ ಸರ್, ಆರ್ಯವರ್ಧನ್ ಅವರ ಬಗ್ಗೆ ಯಾವುದೇ ಸುಳಿವು ಸಿಗುವವರೆಗೆ ನಾನು ಕಾರ್ಯನಿರ್ವಾಹಕ ಅಧ್ಯಕ್ಷನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಬಯಸುತ್ತೇನೆ. ಕಂಪನಿಯ ನಿಯಮಗಳು ಅದಕ್ಕೆ ಅನುಮತಿ ನೀಡುವುದಿಲ್ಲ. ಈ ವಿಷಯದ ಬಗ್ಗೆ ಮುಂದೆ ಚರ್ಚಿಸಬಹುದು ಮಿಸ್ಟರ್ ಮೆಹ್ರಾ. ಹೌದು ಸರ್, ನಾವು ಕಂಪನಿಯ ನಿಯಮಗಳ ಪ್ರಕಾರವೇ ಮುಂದುವರಿಯುತ್ತೇವೆ. ಇದರಲ್ಲಿ ಕೆಲವು ಬಟ್ಟೆಗಳು, ಔಷಧಿಗಳು ಮತ್ತು ಸ್ವಲ್ಪ ಆಹಾರ ಇದೆ. ನನ್ನಿಗಾಗಿ ನೀನು ಇಷ್ಟೆಲ್ಲ ಯಾಕೆ ಮಾಡುತ್ತಿದ್ದೀಯಾ? ಯಾಕೆಂದರೆ ಸಂಕಷ್ಟದಲ್ಲಿರುವ ಮನುಷ್ಯನಿಗೆ ಸಹಾಯ ಮಾಡುವುದು ಅತಿ ದೊಡ್ಡ ಧರ್ಮ. ಬಹುಶಃ ನಾನು ನಿನ್ನ ಈ ಉಪಕಾರವನ್ನು ಎಂದಿಗೂ ತೀರಿಸಲಾಗುವುದಿಲ್ಲ. ನೀನು ಕೂಡ ನನ್ನ ಜೊತೆಗೆ ಬರಬಹುದೇ? ಸರಿ, ಬನ್ನಿ. ಬೇಗ ಇಲ್ಲಿ ಬನ್ನಿ. ಮುಂದೆ ಹೋಗೋಣ. ಇಲ್ಲಿ ಯಾರೂ ಇಲ್ಲ ಅನಿಸುತ್ತದೆ. ಆರ್ಯವರ್ಧನ್ ಸರ್, ದಾಖಲೆಗಳು ಸಿದ್ಧವಾಗಿವೆ. ಏನಾಯಿತು? ಪೂರ್ಣವಾಗಿ ನೆನಪಿಲ್ಲ, ಆದರೆ ರಣವೀರ್ ಎಂಬ ಹೆಸರಿನ ಯಾರೋ ಒಬ್ಬ ವ್ಯಕ್ತಿ ನನ್ನ ಜೀವನಕ್ಕೆ ಸಂಬಂಧಿಸಿದ್ದಾನೆ ಅನ್ನಿಸುತ್ತಿದೆ. ಅವರು ಇಲ್ಲಿಗೇ ಬರುತ್ತಿದ್ದಾರೆ. ಬನ್ನಿ, ಹಿಂಬದಿಯ ದಾರಿಯಿಂದ ಹೊರಟು ಹೋಗೋಣ. ಒಂದು ನಿಮಿಷ, ಬೇಗ ಹೊರಡಬೇಕು. ನನಗೆ ನಡೆಯಲು ಆಗುತ್ತಿಲ್ಲ. ಧೈರ್ಯ ಕಳೆದುಕೊಳ್ಳಬೇಡ, ಇನ್ನೂ ಸ್ವಲ್ಪ ಮಾತ್ರ. ಸರ್ರ ಕಾರಿನ ಡ್ಯಾಶ್ಕ್ಯಾಮ್ ಡೇಟಾ ನಮಗೆ ಸಿಕ್ಕಿದೆ. ಈ ದೃಶ್ಯಾವಳಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಈಗ ಇದು ಕೇವಲ ಯಾದೃಚ್ಛಿಕ ಘಟನೆ ಎಂದು ಕಾಣುತ್ತಿಲ್ಲ. ಏನಾಯಿತು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ನಿನಗೆ ಕೊಟ್ಟ ಕೆಲಸ ಇನ್ನೂ ಮುಗಿದಿದೆಯೇ ಇಲ್ಲವೇ? ಅದು ನನಗೆ ಇವತ್ತೇ ಸಂಜೆ ಬೇಕು. ಸರಿ ಸರ್, ಕೆಲಸ ಸಮಯಕ್ಕೆ ಸರಿಯಾಗಿ ಮುಗಿಯಬೇಕು. ಹೌದು ಸರ್, ನಾವು ಅದರ ಮೇಲೆ ಕೆಲಸ ಮಾಡುತ್ತಿದ್ದೇವೆ. ಸರಿ, ಮುಂದಿನ ಮಾಹಿತಿಯನ್ನು ನನಗೆ ನಿರಂತರವಾಗಿ ತಿಳಿಸುತ್ತಿರು. ಎಲ್ಲಿಗೆ ಹೋಗ್ಬೇಕು? ದೇವಗಣ ನಗರಕ್ಕೆ. ಕುಳಿತುಕೊಳ್ಳಿ, ನಾನು ಕೂಡ ಅದೇ ಕಡೆಗೆ ಹೋಗುತ್ತಿದ್ದೇನೆ. ಸರ್, ಸಭೆ ಪ್ರಾರಂಭವಾಗಲಿದೆ. ದೇವಗಮ, ಈ ನಗರ ನನಗೆ ಪರಿಚಿತವಾಗಿದೆ. ನಿನಗೆ ಏನಾದರೂ ನೆನಪಾಯಿತೆ? ಇನ್ನೂ ಎಲ್ಲವೂ ನೆನಪಾಗಿಲ್ಲ, ಆದರೆ ಈ ನಗರಕ್ಕೆ ನನ್ನ ಸಂಬಂಧ ಇದೆ ಅನ್ನಿಸುತ್ತಿದೆ. ಸರ್, ಆರ್ಯವರ್ಧನ್ ದೇವಗನಕ್ಕೆ ಮರಳಿ ಬಂದಿದ್ದಾರೆ. ಸರಿ, ಮುಂದಿನ ಮಾಹಿತಿಯನ್ನು ನಿರಂತರವಾಗಿ ನನಗೆ ನೀಡುತ್ತಿರು. ದೇವಗಮಕ್ಕೆ ತಲುಪಿದ ನಂತರ ಆರ್ಯವರ್ಧನ್ ತನ್ನ ನಿಜವಾದ ಗುರುತನ್ನು ತಿಳಿದುಕೊಳ್ಳುವನೇ, ಅಥವಾ ಅವನ ಭೂತಕಾಲದ ಮತ್ತೊಂದು ಹೊಸ ರಹಸ್ಯ ಅವನ ಮುಂದೆ ಬೇಲಾಗುವುದೇ? ಸರ್, ನೀವು ಚೆನ್ನಾಗಿದ್ದೀರಾ? ನೀನು, ನಿಖಿಲ್, ನಿಮ್ಗೆ ಏನೋ ನೆನಪಾಗುತ್ತಿರುವಂತೆ ಕಾಣುತ್ತಿದೆ. ವಿನೋದ್ ಜಿ, ಈಗ ನನಗೆ ಎಲ್ಲವೂ ನೆನಪಾಗಿದೆ. ಬನ್ನಿ ಸರ್, ಮನೆಗೆ ಹೋಗೋಣ. ಬೇಡ, ಮೊದಲು ಕಚೇರಿಗೆ ಹೋಗೋಣ. ಇಲ್ಲಿಯವರೆಗೆ ನಾನು ನಿನಗೆ ಯಾವುದರಲ್ಲೂ ಕೊರತೆ ಬಾರದಂತೆ ನೋಡಿಕೊಂಡಿದ್ದೆ. ನಿನ್ನನ್ನು ಎಂದಿಗೂ ಮಲಸಹೋದರ ಎಂದು ಭಾವಿಸಿರಲಿಲ್ಲ. ಆದರೂ ನೀನು ನನ್ನೊಂದಿಗೆ ಹೀಗೆ ಯಾಕೆ ಮಾಡಿದೆ? ಹೌದು, ನನ್ನ ಸ್ವಾರ್ಥಕ್ಕಾಗಿ ಇದನ್ನೆಲ್ಲ ನಾನೇ ಮಾಡಿದ್ದೆ. ಈ ಸಂಪೂರ್ಣ ಸಾಮ್ರಾಜ್ಯ ನನ್ನೊಬ್ಬನದೇ ಆಗಬೇಕು ಎಂದುಕೊಂಡಿದ್ದೆ. ಇಂದಿನಿಂದ ನೀನು ಈ ಕಂಪನಿಯ ಯಾವುದೇ ಹುದ್ದೆಯಲ್ಲಿರುವುದಿಲ್ಲ. ಈ ಕಂಪನಿಯಲ್ಲಿ ಇನ್ನು ಮುಂದೆ ನಿನಗೆ ಯಾವುದೇ ಸ್ಥಾನವಿಲ್ಲ. ಬೇಡ, ಹಾಗೆ ಮಾರಬೇಡ. ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಕ್ಷಮೆ ಕೇಳುವ ಸಮಯ ಈಗಾಗಲೇ ಮುಗಿದು ಹೋಗಿದೆ. ಇಂದಿನಿಂದ ಸೂರ್ಯಾಂಶ್ ಗ್ಲೋಬಲ್ಗೆ ಮತ್ತೆ ಅದರ ನಿಜವಾದ ನಾಯಕತ್ವ ಸಿಕ್ಕಿದೆ. ಈ ಗೆಲುವು ನನ್ನೊಬ್ಬನದ್ದಲ್ಲ. ಕಷ್ಟದ ಪ್ರತಿಯೊಂದು ಸಂದರ್ಭದಲ್ಲಿ ನನ್ನ ಜೊತೆಗೆ ನಿಂತ ಎಲ್ಲರದ್ದಾಗಿದೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಆ ದಿನ ನೀವು ನನ್ನ ಸಹಾಯ ಮಾಡಿರದಿದ್ದರೆ ಬಹುಶಃ ನಾನು ಇಂದು ಇಲ್ಲಿ ಇರಲಿಲ್ಲ. ಮತ್ತು ನೀನು ನನ್ನ ಜೊತೆಗೆ ನಿಂತಿರದಿದ್ದರೆ ನಾನು ನನ್ನ ನಿಜವಾದ ಗುರುತನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಈ ಗ್ರಾಮದಲ್ಲಿ ಎಲ್ಲರಿಗೂ ಉತ್ತಮ ಆಸ್ಪತ್ರೆಯನ್ನು ನಿರ್ಮಿಸುತ್ತೇನೆ. ಹೌದು, ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹೊಸ ಶಾಲೆಯನ್ನು ಆರಂಭಿಸುತ್ತೇನೆ.
ಕೆಲವೇ ತಿಂಗಳುಗಳಲ್ಲಿ ಸೂರ್ಯಪುರ ಗ್ರಾಮದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿತ್ತು. ಗ್ರಾಮದಲ್ಲಿ ಒಂದು ಆಧುನಿಕ ಆಸ್ಪತ್ರೆ ಮತ್ತು ಮಕ್ಕಳಿಗಾಗಿ ಹೊಸ ಶಾಲೆ ನಿರ್ಮಾಣವಾಗಿತ್ತು. ಈಗ ಗ್ರಾಮದ ಜನರು ಚಿಕಿತ್ಸೆ ಹಾಗೂ ಉತ್ತಮ ಶಿಕ್ಷಣಕ್ಕಾಗಿ ದೂರ ಹೋಗಬೇಕಾದ ಅಗತ್ಯವಿರಲಿಲ್ಲ. ಪ್ರತಿಯೊಬ್ಬರ ಮುಖದಲ್ಲೂ ಸಂತೋಷ ಇತ್ತು, ಏಕೆಂದರೆ ಸೂರ್ಯಪುರ ಈಗ ಅಭಿವೃದ್ಧಿ ಮತ್ತು ಹೊಸ ಭರವಸೆಯ ಪ್ರತೀಕವಾಗಿತ್ತು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ನೀವು ನಮ್ಮನ್ನು ಯಾವ ಸ್ಥಳದಿಂದ ನೋಡುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಧನ್ಯವಾದಗಳು.